ನಮಸ್ತೆ ಗುರುಜಿ, ನಾನ್ ರತ್ನ ಅಂತ. ನಾನು 1 ಮಂತ್ ಆಯ್ತು ಯಾ ಜಾಯ್ನ್ ಆಗಿ. ನಾನು ಬೇರೆ ಕಡೆ ಎಲ್ಲ ಅಕಾಡೆಮಿಲಿ ಎಲ್ಲ ಹೋಗಿ ಎಲ್ಲ ಕಲ್ತು, ಆದ್ರೆ ಅದ್ರಲ್ಲಿ ಯಾವ್ದೂನು ಸಕ್ಸಸ್ ಆಗಿಲ್ಲ. ಸೊ ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆನೆ ತುಂಬಾ ಬೇಜಾರಾಗೋಗಿತ್ತು. ಇವಾಗ ನಿಮ್ ಕ್ಲಾಸು ಮಂಜುಶ್ರೀ ಮೇಡಮ್ ಅಂತ ಇದಾರೆ ನನ್ನ ಫ್ರೆಂಡು, ಹ್ಮ್ ಅವ್ರು ರೆಫರ್ ಮಾಡಿದ್ರು. ಹ್ಮ್ ನನ್ಗಂತೂ ಜಾಯಿನ್ ಆದ್ಮೇಲೆ ತುಂಬಾ ಖುಷಿ ಇದೆ. ಇಷ್ಟು ಚೆನ್ನಾಗಿ ಈ ತರನು ಕಲಿಬೋದಾ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಇಷ್ಟು ಈಸಿ ವೇನಲ್ಲಿ ಹೇಳ್ಕೊಡ್ತಾ ಇದ್ದೀರಾ, ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಒಂದ್ ಕನ್ಸಿಸ್ಟೆನ್ಸಿ ಆಗಿ ಏನೋ ಪ್ರಾಫಿಟ್ ಮಾಡ್ಬೋದು ಅಂದ್ರೆ ಅದ್ ನಿಮ್ಮಿಂದ, ನೀವು ಹೇಳ್ಕೊಡ್ತಾ ಇರೋ ಸೈಕಾಲಜಿ ಮತ್ತೆ ಅದೇನ್ ಸ್ಟ್ರಾಟಜಿಸ್ ಟ್ರಿಕ್ಸ್ ಎಲ್ಲ ಹೇಳ್ತಾ ಇದ್ದೀರಲ್ಲ, ಆ ಹ್ಮ್ ಒಂದೊಂದನ್ನು ಅಡಾಪ್ಟ್ ಮಾಡ್ಕೊಂಡ್ರಂತೂ ಯೂಸ್ ಆಗ್ತಾ ಇದೆ. ಓಕೆ, ವೆರಿ ನಾನು ಗುಡ್. 1 ಮಂತ್ ಆಗಿದ್ರುನು ನಾನೇನೋ ಒಂದ್ 6 ತಿಂಗಳು ವರ್ಷದಿಂದ ನಿಮ್ ಹತ್ರ ಕಲಿತಾ ಇದೀನಿ ಅನ್ನೋ ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿರೋ ತರ ಫೀಲ್ ಆಗ್ತಿದೆ ಗುರುಜಿ. ಇನ್ನು ಒಂದೇ ತಿಂಗಳಿಗೆ. ಒಂದೇ ತಿಂಗಳಿಗೆ ಹ್ಮ್ ಅಲ್ಲಿ 3 ಮಂತ್ಸ್ 6 ಮಂತ್ಸ್ ಎಲ್ಲ ಕೋರ್ಸ್ ಮೆಂಟರ್ಶಿಪ್ ಎಲ್ಲ ತಗೊಂಡ್ರುನು ಹ್ಮ್ ಈ ತರ ಫೀಲ್ ಇರ್ಲೇ ಇಲ್ಲ. ಏನ್ ಹೇಳ್ಕೊಡ್ತಿದಾರೆ ಏನು, ಎಲ್ಲ ಕನ್ಫ್ಯೂಷನ್ ಲೆವೆಲ್ ಅಲ್ಲೇ ಇತ್ತು. ಬೇರೆ ಕಡೆ. ಇವಾಗ ಟ್ರೇಡ್ ತಗೋಬೇಕಂದ್ರೆ ಬೇರೆ ಕಡೆ, ಬಟ್ ಇವಾಗ ಒಂದ್ ಟ್ರೇಡ್ ತಗೋಬೇಕಂದ್ರೆ ಫುಲ್ ಕಾನ್ಫಿಡೆನ್ಸ್ ಕ್ಲಾರಿಟಿ, ಎಲ್ ತಗೋಬೇಕು ಎಲ್ ತಗೋಬಾರ್ದು, ವೆರಿ ಗುಡ್. ಯಾವ ತರ ಇದಾಗಬೇಕು ಎಲ್ಲ ಚೆನ್ನಾಗಿ ಅನ್ನಿಸ್ತಾ ಇದೆ. ಈಗೇನು ಫಿಯರ್ ಇಲ್ಲ, ಗ್ರೀಡ್ ಇಲ್ಲ, ಕೂಲ್ ಆಗಿರ್ಬೋದು. ಒಂದ್ ಟ್ರೇಡ್ ಹಾಕಿದ್ರು ನಮ್ಗೆ 100% ಇಲ್ಲಿ ಕರೆಕ್ಟ್ ಇದೆ ಅಂತೇಳಿ ನಾವು ಆರಾಮ್ಸೆ ಇರ್ಬೋದು. ಯಾ ಇಷ್ಟು ಸೊ ಟಾರ್ಗೆಟ್ ಹೋಗುತ್ತೆ, ಇಷ್ಟು ಸ್ಟಾಪ್ ಲಾಸ್ ಇರುತ್ತೆ ಅಂತೇಳಿ ವೆರಿ ಗುಡ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ. ವೆರಿ ಗುಡ್. ಯಾರೇ ಯಾರೇ ಆದ್ರೂನು ಈಸಿಯಾಗಿ ಕಲಿಬೋದು. ನಿಮ್ಮ ಹತ್ರನೇ ಕಲಿಯಕ್ಕಾಗ್ದವ್ರು ಬೇರೆ ಎಲ್ಲೂ ಕಲಿಯೋದಿಕ್ಕೆ ಆಗಲ್ಲ ಅಂತ ನನ್ಗನ್ಸುತ್ತೆ. ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ. ಹೌದು ಗುರುಜಿ, ಬೇರೆ ಎಲ್ಲೂ ಬರೀ ಪ್ರಾಕ್ಟಿಕಲ್ ಏನಿಲ್ಲ, ಬರೀ ಥಿಯರಿ ಬುಕ್ಸ್ ತಗೊಂಡ್ ಓದ್ತರ ಇರುತ್ತೆ. ಹ್ಮ್ ಇಲ್ಲಿ ನೀವು ಯೂಟ್ಯೂಬ್ ಅಲ್ಲೆಲ್ಲ ಹೇಳೋದು ಹ್ಮ್ ಲೈವ್ ಅಲ್ಲಿ ಯಾರು ತೋರ್ಸಲ್ಲ. ಇಷ್ಟು ಪಾಯಿಂಟ್ಸ್ ಈ ತರ ಕ್ಯಾಚ್ ಮಾಡ್ಬೋದು ಅಂದ್ರೆ ನೀವು ಡೈರೆಕ್ಟ್ ಆಗೇನೆ, ಈಗ ಕಾಲ್ ತಗೊಳ್ಳಿ ಪುಟ್ ತಗೊಳ್ಳಿ ಅದೆಲ್ಲ ಏನು ಸಜೆಸ್ಟ್ ಮಾಡಲ್ಲ. ಡೈರೆಕ್ಟ್ ನಾವ್ ಯಾವ ತರ ತಗೋಬೇಕು ಅನ್ನೋದನ್ನ ಹೇಳ್ಕೊಡ್ತೀರಾ. ಹೌದು, ಅದು ಲೈಫ್ ಟೈಮು ನಮ್ಗೆ ಯೂಸ್ ಯೂಸ್ ಆಗುತ್ತೆ. ಆಗುತ್ತೆ. ಹೌದು. ಹೌದೌದು. ವೆರಿ ಯಾರೇ ಗುಡ್ ಮೇಡಮ್. ಆದ್ರೂನು ನಿಮ್ಮ ಹತ್ರ ಜಾಯಿನ್ ಆದ್ರೆ ಅಂತೂ ಲಾಸ್ ಆಗಕ್ಕಂತೂ ಚಾನ್ಸೇ ಇಲ್ಲ. ಓವರ್ ಆಲ್ ಪೀರಿಯಡ್ ಅಲ್ಲಂತೂ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಸ್ವಲ್ಪ ಲಾಸ್ ಬರಬಹುದು, ಸ್ಟಾಪ್ ಲಾಸ್ ಇಟ್ಟಾಗ್ಬೋದು. ಹ್ಮ್ ಓವರ್ ಆಲ್ ಪೀರಿಯಡ್ ಅಲ್ಲಂತೂ ಅವ್ರ ಲೈಫ್ ಅಂತೂ ಚೇಂಜ್ ಆಗುತ್ತೆ. ವೆರಿ ನನ್ ಗುಡ್. ಲೈಫ್ ಅಂತೂ ನನ್ಗಿದು ಲೈಫ್ ಟರ್ನಿಂಗ್ ಪಾಯಿಂಟ್ ಅಂತಾನೆ ಅನ್ಕೊಂಡಿದೀನಿ. ವೆರಿ ಗುಡ್ ಮೇಡಮ್, ಹಾಗೆ ಇಲ್ಲಿ ಚೆನ್ನಾಗಿ ಮಾಡಿ. ಸೊ ಬಿಫೋರ್ ಟೇಕಿಂಗ್ ದ ಟ್ರೇಡ್ ಕಾನ್ಫಿಡೆಂಟ್ ಇರುತ್ತೆ ಅಲ್ವಾ ಮೇಡಮ್? ಇಲ್ಲಿ ನನ್ನ ಫುಲ್ ಟ್ರೇಡ್ ಇದೆ. ಕ್ಲಾರಿಟಿ 100% ಕ್ಲಾರಿಟಿ ಇದೆ ಗುರುಜಿ. ಇವಾಗ ವೆರಿ ಗುಡ್. ಸೊ ಇವಾಗ ಹಾಗೆ. ಸ್ಟಾಕ್ ಮಾರ್ಕೆಟ್ ನೋಡೋ ರೀತಿನೇ ಚೇಂಜ್ ಆಗಿದೆ. ಇಷ್ಟು ಖುಷಿಯಿಂದ ಮಾಡೋ ತರ ಅನಿಸ್ತಾ ಇದೆ. ಅವಾಗ ಏನೋ ಒಂದು ಆ ಯಾವ್ದೇ ಒಂದು ಟ್ರೇಡ್ ತಗೋಬೇಕು ಅಂದ್ರೆ ಕನ್ಫ್ಯೂಷನ್ ಹ್ಮ್ ಜಾಸ್ತಿ ಇರ್ತಿತ್ತು. ಇವಾಗ ಒಂದ್ ಯೋಚನ, ಅದು ಮಾರ್ಕೆಟ್ ಓಪನ್ ಆದ್ರೂನು ಏನ್ ಕೂಲ್ ಆಗಿ ಕೂತ್ಕೊಂಡು ಯಾವಾಗ ಸಿಗುತ್ತೆ ಟ್ರೇಡ್ ಅವಾಗ ಮಾತ್ರ, ಅವಾಗ ಯಾವಾಗ ಅಂದ್ರೆ ಅವಾಗ ಎಂಟ್ರಿ ಆಗೋದು, ಸ್ಟಾಪ್ ಲಾಸ್ ಇಟ್ ಆಗೋದು, ಆ ತರ ಹ್ಮ್ ಎಲ್ಲ ಇರ್ತಿತ್ತು. ಹ್ಮ್ ಇವಾಗ ಪ್ರಾಪರ್ ವೇನಲ್ಲಿ ಹೋಗ್ತಾ ಇದೀವಿ. ಇದಕ್ಕಿಂತ ಮುಂಚೆನೆ ನಿಮ್ ಕ್ಲಾಸಿಗೆ ಜಾಯಿನ್ ಆಗ್ಬೇಕಾಗಿತ್ತು, ತುಂಬಾ ಟೈಮ್ ವೇಸ್ಟ್ ಮಾಡ್ಕೊಂಡ್ಬಿಟ್ಟೆ ಅನ್ನೋ ತರ ಫೀಲ್ ಇದೆ. ಓಕೆ. ಇವಾಗ ಓಕೆ. ಜಾಯಿನ್ ಆಗಿ ತುಂಬಾ ಖುಷಿ ಇದೆ. ನಾನು ಇನ್ನೂ 10 ಅಲ್ಲ 100 ಜನ ಸಿಕ್ರುನು ಈ ಹ್ಮ್ ಈ ತರ ಇದಾರೆ ಮೆಂಟರು, ಜಾಯಿನ್ ಆಗಿ ಅಂತ ಒಂದು ಇದ್ರಲ್ಲಿ ಹೇಳ್ಬೋದು, ನಾನು ಪ್ರಾಫಿಟಬಲ್ ಆಗಿದ್ದೀನಿ ಅಂತ 100% ತೋರ್ಸ್ಬಿಟ್ಟು ಹೇಳ್ಬೋದು. ವೆರಿ ಗುಡ್ ಮೇಡಮ್. ಸೊ ಆದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಫುಲ್ ಅಕಾಡೆಮಿ? ಸ್ಯಾಟಿಸ್ಫೈಡ್ ಇದೆ. ಫುಲ್ ಇದೆ ಸರ್, ವೆರಿ ಫುಲ್ ಗುಡ್ ಇದೆ. ಮೇಡಮ್, ಹಾಗೆ ಮುಂದೆ ಹೋಗಿ. ಸೊ ಚೆನ್ನಾಗಿ ಮಾಡ್ಕೊಳ್ಳಿ. ಸೊ ಯಾವಾಗಾದ್ರೂ ಸಪೋರ್ಟ್ ಓಕೆ ಬೇಕು ಅಂತಂದ್ರೆ ಆಲ್ವೇಸ್ ನಾವು ಇರ್ತೀವಿ. ಓಕೆನಾ? ಓಕೆ, ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್